ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಕಥನದ ಪ್ರತಿಯೊಬ್ಬ ವೀಕ್ಷಕನಿಗೂ ಸಹ 2026ರ ಹಾರ್ದಿಕ ಶುಭಾಶಯ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ, ಆದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ 2025 ಅನ್ನೋದು ಮುಗಿದು 2026 ಶುರುವಾಗಿದೆ. ಅಂಡ್ ಐ ವಿಶ್ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, 2026 ಅನ್ನೋದು ನಿಮ್ಮ ಜೀವನದ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗ್ಲಿ ಅಂತ ಶಿವನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ, ಇಫ್ ಯು ಆರ್ ವಂಡರಿಂಗ್ ಏನಿದು ಇಷ್ಟೆಲ್ಲ ರೆಡಿಯಾಗಿ ಇವತ್ತು ಬಂದಿದ್ದಾಳಲ್ಲ ಅಂತಂದ್ರೆ, ನಾನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಇವತ್ತು ಹೇಗೆ ನಾನು ನಿಮ್ ಜೊತೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀನಲ್ವಾ, ಹೊಸ ವರ್ಷ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ಆ ಒಂದು ವೀಕ್ಷಕರ ಸಲುವಾಗಿ ಒಂದು ಹೊಸ ಲುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ, ಇದು ಬೆಂಗಾಲಿ ಸ್ಟೈಲ್. ಇದರ ಮೇಕಪ್ ಹೇಗಿರುತ್ತೆ, ಹಾಗೆ ಸ್ಯಾರಿಯನ್ನ ಹೇಗೆ ಹಾಕೊಳ್ತಾರೆ, ಇದೆಲ್ಲದನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಅಂಥದ್ದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ದಯವಿಟ್ಟು ಇಲ್ಲಿ ಕೊಲಾಬರೇಷನ್ ಮಾಡಿರುವಂತಹ ಆ ಚಾನಲ್ ಅನ್ನ ಹೋಗಿ ವಿಸಿಟ್ ಮಾಡಿ, ಹಾಗೆ ಆ ವಿಡಿಯೋವನ್ನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಇದನ್ನ ಯಾಕೆ ಸುಟೇಬಲ್ ಅನ್ಸುತ್ತೆ ಅನ್ನೋ ತರದಲ್ಲಿ ಅದೇ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಕೂತಿದ್ದೀನಿ ಅಂತಂದ್ರೆ, ದ್ರೌಪದಿಯ ಒಂದು ಕಥೆಯನ್ನ ಹೇಳ್ತೀನಿ. ಎಲ್ರಿಗೂ ಗೊತ್ತಿರೋದೆ, ಆದ್ರೆ ದ್ರೌಪದಿಯ ಬಗ್ಗೆ ಮಹಾಭಾರತದಲ್ಲಿ ನಾವು ತಿಳ್ಕೊಂಡಿರುವಂತದ್ದೇನಿದೆ ಅಲ್ಲ, ಅಂದ್ರೆ ಆಕೆನ ಒಂದ್ ರೀತಿಯಲ್ಲಿ ವಿಕ್ಟಿಮ್ ಅನ್ನೋ ತರದಲ್ಲಿ ಕೆಲವು ಜನ ಅನ್ಕೊಳ್ತಾರೆ. ಇನ್ನು ಕೆಲವು ಜನ ಅಷ್ಟು ದೊಡ್ಡ ಸಾಮ್ರಾಜ್ಞಿ ಆಗಿದ್ರು ಕೂಡ ರಿವೆಂಜ್ ತರದ ಮನಸ್ಥಿತಿ ಏನಿತ್ತು ಅವಳಿಗೆ ಅನ್ನೋ ತರದಲ್ಲಿ, ಈ ಮಹಾಭಾರತಕ್ಕೆಲ್ಲ ಅವಳೇ ಕಾರಣ. ಕುರುಕ್ಷೇತ್ರ ಯುದ್ಧದಲ್ಲಿ ಇಡೀ ಕುಲವನ್ನ ಸಂಹಾರ ಆಗೋ ತರದಲ್ಲಿ ಅವಳ ಒಂದು ಸೇಡು ಕಾರಣ ಆಯ್ತು ಅಂತ ಅವಳನ್ನ ದ್ವೇಷ ಮಾಡುವಂತ ಕೆಲವೊಂದಷ್ಟು ಮೇಲ್ ಶಾವನಿಸ್ಟ್ ಕೂಡ ಇದ್ದಾರೆ, ಮಿಸಾಜಿನಿಸ್ಟ್ ಅಂತ ಕರೀತಾರೆ. ಆದ್ರೆ ನನ್ನ ಪ್ರಕಾರ ದ್ರೌಪದಿ ಅಂತಂದ್ರೆ ಆಕೆ ವಿಕ್ಟಿಮ್ ಕೂಡ ಅಲ್ಲ, ಹಾಗೆ ಸೇಡಿನ ಸಲುವಾಗಿ ಯುದ್ಧವನ್ನ ಮಾಡಿಸಿದವಳು ಅಲ್ಲ. ಒಂದ್ ವೇಳೆ ಸೇಡಿನ ಸಲುವಾಗಿ ಮಾಡಿಸ್ತಿದ್ಲು ಅಂತಂದ್ರೆ 14 ವರ್ಷದ ಗ್ಯಾಪ್ ಇರ್ಲಿಲ್ಲ. ಸೊ ದ್ರೌಪದಿಯನ್ನ ನಾನು ನೋಡೋದು ಹೇಗೆ ಅಂತಂದ್ರೆ, ಶಿ ಈಸ್ ದ ಮೋಸ್ಟ್ ಪವರ್ಫುಲ್ ವುಮನ್. ಹಾಗೆ ಇವತ್ತಿನ ಫೆಮಿನಿಸಮ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ದ್ರೌಪದಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈಗಾಗ್ಲೇ ಆಕೆಯ ಕುರಿತಾಗಿ ಒಂದು ಡೀಟೇಲ್ ಆಗಿರುವಂತಹ ಎಪಿಸೋಡ್ ಅನ್ನ ಮಾಡಿದೀನಿ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ನೀವು ಹುಡುಗ ಆಗಿರಿ ಹುಡುಗಿ ಆಗಿರಿ ಇಬ್ರು ನೋಡ್ಬೇಕು. ಯಾಕೆಂತಂದ್ರೆ ಈ ಪೇಟ್ರಿಯಾರ್ಕಿಯನ್ನ ಹೇಟ್ ಮಾಡ್ತಾ ಮಾಡ್ತಾ ಕೆಲವು ಜನ ಆಂಟಿ ಮೆನ್ ಆಗ್ತಾ ಇದ್ದಾರೆ. ಹಾಗೆ ಒಂದಷ್ಟು ಜನ ಸೋ ಕಾಲ್ಡ್ ಫೆಮಿನಾಜಿಗಳು ಅಂತ ಇರ್ತಾರಲ್ಲ, ಅವರಿಗೆ ಫೆಮಿನಿಸಮ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ಅದನ್ನ ಆಂಟಿ ಮೆನ್ ತರದಲ್ಲಿ ಪುಷ್ ಮಾಡ್ತಾ ನಾವು ಪೆಟ್ರಿಯಾರ್ಕಿ ವಿರುದ್ಧ ನಿಂತ್ಕೊಂಡಿದೀವಿ ಅಂತ ಅನ್ಕೋಬಿಟ್ಟು ಸಮಾಜದಲ್ಲಿ ಈ ತರದ ಅನ್ಹೆಲ್ದಿ ಡಿಬೇಟ್ಸ್ ಇತ್ತು ಅಂತಂದ್ರೆ ಅದರ ಬ್ಯಾಲೆನ್ಸ್ ಅನ್ನೋದು ಹಾಳಾಗತ್ತೆ. ನಮ್ಮ ವೆರಿ ಬ್ಯೂಟಿಫುಲ್ ಫ್ಯಾಮಿಲಿ ಬಾಂಡ್ ಸಿಸ್ಟಮ್ ಅಂತ ಏನಿದೆ ಅಲ್ವಾ, ಅದು ಬ್ರೇಕ್ ಆಗಬಹುದು. ಬಟ್ ಭಾರತದ ಸ್ಟ್ರೆಂಗ್ತ್ ಇಮೋಷನ್, ಫ್ಯಾಮಿಲಿ ಬಾಂಡ್ ವ್ಯಾಲ್ಯೂ. ಹಾಗಾಗಿ ಅದನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕೂಡ ವಿ ಹ್ಯಾವ್ ಟು ಬಿ ಕಾರಿಯಲ್ ಟು ಈಚ್ ಅದರ್ ಅನ್ನುವಂಥ ಉದ್ದೇಶದಿಂದ ಈ ಎಪಿಸೋಡ್ ಆದ್ಮೇಲೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ. ಇವತ್ತಿನ ಸ್ಟೋರಿಯನ್ನ ಶುರು ಮಾಡ್ತೀನಿ. ನಾನು ಆಗ್ಲೇ ಹೇಳಿದೆ, ಈ ಸ್ಟೋರಿ ಬಹಳಷ್ಟು ಜನರಿಗೆ ಗೊತ್ತಿದೆ, ಆದ್ರೆ ಈ ಸ್ಟೋರಿಯ ಮೆಟಫರ್ ಏನು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಹಾಭಾರತದಲ್ಲಿ ಯಾವಾಗ ಈ ದ್ಯೂತದ ಆಟದಲ್ಲಿ ಧರ್ಮರಾಜ ಹಾಗೂ ಅವನ 4 ತಮ್ಮಂದ್ರು ಸೋತೋಗ್ತಾರೆ, ಸಾಮ್ರಾಜ್ಞಿ ದ್ರೌಪದಿಯನ್ನ ಅಡಕ್ಕೆ ಇಟ್ಟಿರ್ತಾರೆ. ಸಾಮ್ರಾಜ್ಞಿ ದ್ರೌಪದಿ ವಿರೋಧ ಮಾಡ್ತಾಳೆ. ನನ್ನ ಗಂಡಂದರ ಸ್ವತ್ತಲ್ಲ ನಾನು, ಅವ್ರು ಎಲ್ಲರನ್ನ ನನ್ನ ಮೂಲಕ ಯುನೈಟೆಡ್ ಆಗಿ ಇಡ್ತಾ ಇದ್ದೀನಿ ವಿನಃ ಅವರ ಸ್ವತ್ತಲ್ಲ ನಾನು ಮಾರಾಟ ಮಾಡೋದಕ್ಕೆ ಅಂತ ವಿರೋಧ ಮಾಡ್ತಾಳೆ. ಆವಾಗ ದುಶ್ಯಾಸನ ಎಷ್ಟು ಕೆಟ್ಟದ್ದಾಗಿ ತನ್ನ ಅತ್ತಿಗೆ ಅನ್ನೋ ಮಮಕಾರವನ್ನ ಬಿಟ್ಟು ಒಬ್ಬ ಮನುಷ್ಯ ಎಷ್ಟು ನೀಚ ಪ್ರವೃತ್ತಿಗೆ ಹೋಗೋಕೆ ಸಾಧ್ಯ ಇದೆಯೋ ಆ ರೀತಿಯಲ್ಲಿ ಅವಳಿಗೆ ಅವಾಗ ಋತುಸ್ರಾವ ಕೂಡ ಆಗ್ತಾ ಇತ್ತಂತೆ. ಸೊ ಅಂಥ ಟೈಮಲ್ಲಿ ಫಿಸಿಕಲಿ ಇನ್ನೂ ವೀಕ್ ಇರ್ತಾರೆ, ಮೆಂಟಲಿ ಇನ್ನೂ ಕೂಡ ಟ್ರಿಗರ್ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಆ ಸಮಯದಲ್ಲಿ ಸಾಮ್ರಾಜ್ಞಿಯ ಮುಡಿಯನ್ನ ಹಿಡಿದು ಅವಳನ್ನ ದರ 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 ಎಳ್ಕೊಂಡು ಬರ್ತಾನೆ ಆ ರಾಜಸಭೆಗೆ. ಅವಳು ಏನೋ ಅಲ್ಲಿ ಬಂದ ತಕ್ಷಣ ದ್ರೌಪದಿ ಸೋತು ಸುಣ್ಣ ಆಗಿ ಅವಮಾನವನ್ನ ಪಡೋದಿಲ್ಲ, ಎಲ್ಲರನ್ನ ಧಿಕ್ಕರಿಸ್ತಾಳೆ. ಸಭೆಯಲ್ಲಿ ಯಾರ್ಯಾರು ಕುತ್ಕೊಂಡಿದ್ರು ಅವ್ರೆಲ್ರಿಗೂ ಪ್ರಶ್ನೆಯನ್ನ ಕೇಳ್ತಾಳೆ, ಗಂಡಂದರನ್ನ ಪ್ರಶ್ನೆ ಮಾಡ್ತಾಳೆ, ಅಲ್ಲಿರುವಂತಹ ಭೀಷ್ಮ ಆಚಾರ್ಯರನ್ನ ಪ್ರಶ್ನೆ ಮಾಡ್ತಾಳೆ, ಎಲ್ಲೋಯ್ತು ನಿಮ್ಮ ಧರ್ಮ ಅಂತ ಕೇಳ್ತಾಳೆ, ಧೃತರಾಷ್ಟ್ರನ್ನ ತೀರಾ ಧಿಕ್ಕರಿಸಿ ಮಾತಾಡ್ತಾಳೆ. ಅದೆಲ್ಲ ಆಗ್ತಾ ಇರ್ಬೇಕಿದ್ರೆ ಏನು ವಿರೋಧವನ್ನ ವ್ಯಕ್ತಪಡಿಸ್ಬೇಕೋ, ತನ್ನನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕೋ ಅದು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿ ಮುಗಿಸಾದ್ಮೇಲೆ ಈ ಕೆಟ್ಟ ದುಶ್ಯಾಸನ ಆಕೆಯ ಸೆರಗನ್ನ ಹಿಡಿದು ಸೆಳೆಯೋಕೆ ಯಾವಾಗ ಶುರು ಮಾಡ್ತಾನಲ್ಲ,
ದ್ರೌಪದಿ ಇಡೀ ಪ್ರಪಂಚವನ್ನೇ ಮರೆತು, ಈ ಲೌಕಿಕ ಪ್ರಪಂಚವನ್ನೇ ಮರೆತು ಶ್ರೀಕೃಷ್ಣ ಮಾತ್ರ ನನ್ನನ್ನ ಕಾಪಾಡಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವನ ಭಜನೆಯಲ್ಲಿ ಲೀನ ಆಗ್ತಾಳೆ. ಆವಾಗ ಮಿರಾಕಲ್ ನಡೆಯುತ್ತೆ. ನನಗೆ ಒಂದು ಪ್ರಶ್ನೆ ಇದ್ದಿತ್ತು ಆಯ್ತಾ, ಚಿಕ್ಕ ವಯಸ್ಸಿಂದ ಮೊನ್ನೆ ರೀಸೆಂಟ್ ಇದ್ರ ರಿಲೇಟೆಡ್ ಆಗಿ ಒಂದು ಕಾಂಟೆಂಟ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಕೃಷ್ಣ ದೇವ್ರು ಅಂತಂದ್ಮೇಲೆ ಅವನು ಹೇಳಿ ಕೇಳಿ ದ್ರೌಪದಿಯನ್ನ ತೀರಾ ಹತ್ತಿರದಿಂದ ಅರಿತವ ಕೂಡ. ಹಂಗಿದ್ರು ದ್ರೌಪದಿ ಅಷ್ಟು ನೋವನ್ನ ಅನುಭವಿಸ್ತಾ ಇರ್ಬೇಕಿದ್ರೆ, ಅವಮಾನ ಆಗ್ತಾ ಇರ್ಬೇಕಿದ್ರೆ, ಅಲ್ಲಿ ಕೂತಿರೋರು ಯಾರೂ ಸಹ ಅವಳ ಬಗ್ಗೆ ಒಳ್ಳೆ ಮಾತಾಡದೆ ಕೆಟ್ಟದಾಗಿ ನಗ್ತಾ ಇರ್ಬೇಕಿದ್ರೆ, ಕರ್ಣ ಅಂತೂ ಎಲ್ಲರಿಗಿಂತ ನೀಚನಾಗಿ 5 ಜನ ಗಂಡಸರ ಜೊತೆ ಈಕೆ ಸಂಬಂಧವನ್ನ ಇಟ್ಕೊಳ್ತಾಳೆ. ಹಾಗಾಗಿ ಇವಳು ವೇಶ್ಯೆಗೆ ಸಮಾನ ಅನ್ನೋ ತರದಲ್ಲಿ ಆಕೆಗೆ ಅಸಂಬದ್ಧ ಮಾತುಗಳನ್ನೆಲ್ಲ ಆಡಿ ಪಾಪವನ್ನ ಕಟ್ಕೊಳ್ತಾನೆ. ಇಷ್ಟೆಲ್ಲ ನೋವನ್ನ ಅನುಭವಿಸ್ತಾ ಇರ್ಬೇಕಿದ್ರು ಅವನು ಸೀರೆಯನ್ನ ಸಿಡಿದು ಸೆಳೆಯುವಂತಹ ಟೈಮಲ್ಲಿ ಕೊನೆಗೆ ಯಾಕೆ ಶ್ರೀಕೃಷ್ಣ ಬಂದು ಆಕೆಗೆ ಸಹಾಯ ಮಾಡ್ತಾನೆ? ಈ ಪ್ರಶ್ನೆ ನನ್ಗಿತ್ತು. ಮೊದ್ಲೇ ಬರ್ಬಹುದಿತ್ತಲ್ವಾ? ಇದೆಲ್ಲ ಆಗತ್ತೆ ಅಂತ ಗೊತ್ತಿತ್ತು ಅಂತಂದ್ರೆ ಆ ದ್ಯೂತವನ್ನ ನಿಲ್ಲಿಸಬಹುದಿತ್ತು. ಅಥವಾ ಅಟ್ಲೀಸ್ಟ್ ಅವನು ಹಿಡಿದು ಎಳ್ಕೊಂಡು ಬರ್ತಾ ಇರ್ಬೇಕಿದ್ರೆ ಮುಡಿಗೆ ಕೈ ಹಾಕಿ ದುಶ್ಯಾಸನನ್ನ ಹಿಡಿದು ಹೊಡಿಬೇಕಿತ್ತಲ್ವಾ? ಶ್ರೀಕೃಷ್ಣ ಪರಮಾತ್ಮನ ಶಕ್ತಿ ಅನ್ನುವಂಥದ್ದು. ಅಥವಾ ದ್ರೌಪದಿಯನ್ನ ಆ ರಾಜ್ಯಸಭೆಗೆ ಬರದೇ ಇರೋ ರೀತಿಯಲ್ಲಿ ಕಾಪಾಡ್ಬೇಕಿತ್ತು. ನನ್ ಪ್ರಶ್ನೆ ಆಗಿತ್ತು ಇದು. ನಂದು ಶ್ರೀಕೃಷ್ಣನ ಹತ್ರ ಇದ್ದಂತಹ ಕಂಪ್ಲೇಂಟ್ ಕೂಡ ಆಗಿತ್ತು. ಆದ್ರೆ ಈ ಒಂದು ವಿಚಾರವನ್ನ ನಾವು ಮೆಟಾಫರಿಕಲಿ, ಸ್ಪಿರಿಚುವಲಿ ಹಾಗೆ ರ್ಯಾಷನಲ್ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡಿದ್ವಿ ಅಂತಂದ್ರೆ, ದ್ರೌಪದಿ ಯಾರ ರೆಪ್ರೆಸೆಂಟೇಷನ್ ಅಂತಂದ್ರೆ ನಮ್ಮ ಆತ್ಮದ ರೆಪ್ರೆಸೆಂಟೇಷನ್. ಶ್ರೀಕೃಷ್ಣ ಪರಮಾತ್ಮ ಯಾವುದರ ರೆಪ್ರೆಸೆಂಟೇಷನ್ ಅಂತಂದ್ರೆ ಸುಪ್ರೀಂ ಕಾನ್ಶಿಯಸ್ ಪರಮಾತ್ಮ ಅಂತ ಏನ ಕರಿತೀವಿ ಶ್ರೀಕೃಷ್ಣನನ್ನ, ಅದರ ರೆಪ್ರೆಸೆಂಟೇಷನ್. ಇನ್ 5 ಜನ ಆಕೆಯ ಗಂಡಂದ್ರಿಗೇನಿದ್ದಾರೆ ಪಾಂಡವರು, ಪಂಚ ಪಾಂಡವರಿದ್ದಾರೆ, ನಮ್ಮ ಪಂಚೇಂದ್ರಿಯದ ರೆಪ್ರೆಸೆಂಟೇಷನ್. ಆದ್ರೆ ಈ ಕೌರವರ ದೊಡ್ಡ ಸೇನೆ ಇದೆ ಅಲ್ಲ, 100 ಜನ ಕೌರವರು. ಈ 100 ಜನವರ ಕೌರವರ ರೆಪ್ರೆಸೆಂಟೇಷನ್ ನಮ್ಗೆಲ್ರಿಗೂ ಇರುವಂತಹ ಜೀವನದ 100 ಆಸೆಗಳು, ಲೋಭಗಳು, ಮೋಹಗಳು, ಮದ ಮಾತ್ಸರ್ಯಗಳ ರೆಪ್ರೆಸೆಂಟೇಷನ್. ಇದು ಬೇಕು, ಅದು ಬೇಕು, ಮತ್ತೊಂದು ಬೇಕು, ಮರ್ದೊಂದು ಬೇಕು ಅನ್ನೋದಿರುತ್ತಲ್ಲ, ಮುಗಿಯಲ್ಲ ನಮ್ಮ ಆಸೆ ಅನ್ನೋದು. ಸೊ ಅದರ ರೆಪ್ರೆಸೆಂಟೇಷನ್ ಈ 100 ಜನ ಕೌರವರು. ಯಾಕೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಇದೆಲ್ಲದರ ಹಾರಾಟಗಳನ್ನ ಮಾಡಿ ತನ್ನ ಪ್ರಯತ್ನಗಳನ್ನೆಲ್ಲ ಮುಗಿಸಿ ಕೊನೆಗೆ ಶರಣಾಗತ ಆಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ಕೊಳ್ತಾಳಲ್ಲ, ಆವಾಗ್ಲೇ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಆಕೆಗೆ ಸಹಾಯ ಮಾಡ್ದ ಅಂತಂದ್ರೆ, ಯಾವಾಗ ಆತ್ಮ ಅನ್ನುವಂಥದ್ದು ಈ 100 ಆಸೆ, ಮೋಹ, ಲೋಭದಲ್ಲಿ ತೊಳಲಾಟ ಮಾಡ್ತಾ ಇರುತ್ತೋ, ಈ ಪಂಚೇಂದ್ರಿಯಗಳು ಯಾವುದೇ ಲಾಭಕ್ಕೂ ಸಹ ಬರುವುದಿಲ್ಲ. ಅದೆಲ್ಲದನ್ನ ಮೀರಿ ಯಾವಾಗ ಆತ್ಮ ಪರಮಾತ್ಮನಿಗೆ ಸರೆಂಡರ್ ಆಗತ್ತೆ, ತನ್ನ ಕರ್ಮಗಳನ್ನೆಲ್ಲ ಮುಗಿಸಿ, ಆಕೆ ಸುಮ್ಮನೆ ಬಂದ ತಕ್ಷಣ ಶ್ರೀಕೃಷ್ಣ ಕಾಪಾಡು ಅಂತ ಕೇಳ್ಕೊಳ್ಳಿಲ್ಲ. ತಾನೇನ್ ಮಾಡಕ್ ಸಾಧ್ಯ ಇದೆಯೋ ಅದೆಲ್ಲದನ್ನ ಮಾಡಿದಾಳೆ ಅವಳು. ಅದೆಲ್ಲ ಮಾಡಾದ್ಮೇಲೆ ಇದು ನನ್ನ ಕಂಟ್ರೋಲಲ್ಲಿ ಇಲ್ಲ, ಇವಾಗ ಯಾರಾದ್ರೂ ಇದನ್ನ ಕಂಟ್ರೋಲಲ್ಲಿ ತಗೊಳ್ಳೋಕೆ ಸಾಧ್ಯ ಇದೆ ಅಂತಂದ್ರೆ ಅದು ಪರಮಾತ್ಮ ಮಾತ್ರ ಅಂತ ಹೇಳಿ ಆ ಆತ್ಮ ಇದೆ ಅಲ್ಲ, ಪರಮಾತ್ಮನಿಗೆ ಸರೆಂಡರ್ ಆಗತ್ತೆ. ಆವಾಗ ನಡೆಯುತ್ತೆ ಮಿರಾಕಲ್. ಸೊ ಈ ಒಂದು ಕಥೆ, ಆ ಕಥೆಯಲ್ಲಿ ಇರುವಂತಹ ಮೆಟಫರ್ ಅನ್ನುವಂಥದ್ದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಕೆಲವು ಸರ್ತಿ ದೇವ್ರಿದ್ದಾನೆ ನೋಡ್ಕೊಳ್ತಾನೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಮಾಡ್ತೀವಲ್ವಾ, ಹಾಗೆ ಎಲ್ಲ ನನ್ನಿಂದನೇ ಸಾಧ್ಯ, ಈ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಕೂಡ ವರ್ಕ್ ಆಗೋದಿಲ್ಲ. ನೀನ್ ಏನೇನ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತೀಯೋ ಅದು ಎಲ್ಲದನ್ನ ನಾನು ನನ್ನ 100% ಎಫರ್ಟ್ ಅಲ್ಲಿ ಸರಿಪಡಿಸೋಕೆ ನೋಡ್ತೀನಿ, ಅಥವಾ ಅದನ್ನ ದಾಟುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದು ಆಗ್ತಾನೆ ಇಲ್ಲ ಅಂತಂದ್ರೆ ನೀನಿದೆಯಾ ಅನ್ನುವಂತಹ ಸರೆಂಡ್ರೆನ್ಸ್ ನನಗೆ ಬರುತ್ತೆ. ಯಾಕೆ ಅಂತಂದ್ರೆ ನಾನು ಅಂದ್ರೆ ಆತ್ಮ ನಿನ್ನದೇ ಒಂದು ಅಂಶ. ಆ ಅಂಶವನ್ನ ಯಾವಾಗ ನಾನು ಶರಣಾಗತಿಯಲ್ಲಿ ಜಾಗೃತಗೊಳಿಸಿಕೊಳ್ತೀನಿ, ಆವಾಗ ನಡೆಯೋದು ಆತ್ಮ ಸಾಕ್ಷಾತ್ಕಾರ. ಎಷ್ಟು ಬ್ಯೂಟಿಫುಲ್ ಆಗಿದೆ ಮಹಾಭಾರತದ ಒಂದೊಂದು ಕಥೆ ಅಂತಂದ್ರೆ. ಈ ಎಪಿಸೋಡ್ನ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಮಹಾಭಾರತದ ಒಂದು ಪ್ಲೇ ಲಿಸ್ಟ್ ಅನ್ನೇ ನಿಮ್ಗೆ, ಅಂದ್ರೆ ಆ ಪ್ರತಿಯೊಂದು ಕಥೆಯ ಕೋಡೆಡ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಇರತ್ತಲ್ವಾ. ನನ್ನ ಸನಾತನ ಕಥನದ ಉದ್ದೇಶವೇ ಅದು. ಕಥೆಯನ್ನ ಕೇವಲ ಕಥೆ ರೂಪದಲ್ಲಿ ಕೇಳಿಸ್ಕೊಳ್ಳದೆ ಅದರಲ್ಲಿ ಇರುವಂತಹ ಕೋಡೆಡ್ ಇನ್ಫಾರ್ಮೇಶನ್ ನಿಂದ ನಮ್ಮ ಜೀವನದಲ್ಲಿ ನಾವೇನ್ ಪಾಠ ಕಲ್ತ್ಕೊಳ್ಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ. ಸೊ ಆ ಪ್ಲೇ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ಮಿಸ್ ಮಾಡದ್ದೆ ನೋಡಿ. ಹಾಗೆ ಬರೇ ನೀವು ಮಾತ್ರ ನೋಡೋದಲ್ಲ,
ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್, ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆ ಕಳಿಸಿ, ಲೈಕ್ ಮಾಡಿ, ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನ ಮಾಡಿ, ಶೇರ್ ಮಾಡಿ. ಹಾಗೆ ಹೈಪ್ ಆಪ್ಷನ್ ಕಾಣಿಸ್ತಾ ಇತ್ತು ಅಂತಂದ್ರೆ ದಯವಿಟ್ಟು ಹೈಪ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯ ಎಪಿಸೋಡ್ ಅನ್ನ ಆಟೋಮೆಟಿಕಲಿ ಯೂಟ್ಯೂಬ್ ನಿಮ್ಮ ಹಾಗೆ ಬೇರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅವರಿಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಓಕೆನಾ? ಇದು ಈ ವಾರದ ಅಂದ್ರೆ 2026ರ ಮೊಟ್ಟ ಮೊದಲ ಎಪಿಸೋಡ್. ಈ ವರ್ಷ ಯಾವುದೇ ಸಂಡೇನು ಮಿಸ್ ಆಗದೆ ನಾನು ಎಪಿಸೋಡ್ ಅನ್ನ ಮಾಡೋ ರೀತಿಯಲ್ಲಿ ಆಗ್ಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಟು ಒನ್ ಅಂಡ್ ಆಲ್. ನಾನು ಮುಂದಿನ ವಾರ ಭಾನುವಾರ ಮತ್ತೆ 9 ಗಂಟೆಗೆ ನಿಮ್ಮ ಮುಂದೆ ಇನ್ನೊಂದು ಕಥೆಯ ಮೂಲಕ ಹಾಜರಾಗ್ತೀನಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು.